ನಮಗೆ 30 ವರ್ಷ ವಯಸ್ಸಾಗ್ತಿದ್ದ ಹಾಗೆ ಹೊಟ್ಟೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೊಟ್ಟೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಹೊಟ್ಟೆನಲ್ಲಿ ಫ್ಯಾಟ್ ಕಲೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಬೆಲ್ಲಿ ಫ್ಯಾಟ್ ಅಂತಕ್ಕಂಥದ್ದು. ಸೊ ನೋಡಿ ಎಲ್ಲಿ ಯಾವ ಜಾಗದಲ್ಲಿ ನೋಡಿ, ಹೊಟ್ಟೆಯ ಒಂದು ಕೆಳಭಾಗದಲ್ಲಿ ಈ ಜಾಗದಲ್ಲಿ ಸೊ ಫ್ಯಾಟ್ ಕಲೆಕ್ಟ್ ಆಗಲಿಕ್ಕೆ, ಕೊಬ್ಬಿನಂಶ ಕಲೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಕೂಡ ಈ ಒಂದು 30 ಇಯರ್ಸ್ ಆಗ್ತಿದ್ದಾಗೆ ಆಗುತ್ತೆ. ಸೊ 30 ಇಯರ್ಸ್ ಆಗ್ತಿದ್ದಾಗೆ ಅವರು ಗಂಡಸರಾಗಿರ್ಬೋದು ಅಥವಾ ಹೆಂಗಸರಾಗಿರ್ಬೋದು, ಇಬ್ಬರಲ್ಲೂ ಕೂಡ ಈ ಒಂದು ಫ್ಯಾಟ್ ಕಲೆಕ್ಷನ್ ಆಗ್ತಾ ಹೋಗುತ್ತೆ. ಅಷ್ಟೇ ಯಾಕೆ ಪ್ರತಿಯೊಬ್ಬರಲ್ಲೂ ಕೂಡ ಈ ಒಂದು ಫ್ಯಾಟ್ ಕಲೆಕ್ಷನ್ 100% ಆಗುತ್ತೆ. ಕೆಲವೊಬ್ಬರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ಕೆಲವೊಬ್ಬರಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋದು ಬಿಟ್ಟರೆ ಪ್ರತಿಯೊಬ್ಬರಲ್ಲೂ ಕೂಡ ಈ ಹೊಟ್ಟೆ ಬರ್ತಕ್ಕಂಥದ್ದು ಒಂದು 30 ವರ್ಷದಲ್ಲಿ ಇದು ನಾರ್ಮಲ್ಲು. ಸರಿ, 30 ವರ್ಷಕ್ಕೆ ಹೊಟ್ಟೆ ಬರ್ತದೆ, ಬಟ್ ಅದಕ್ಕಿಂತ ಮುಂಚೆ ಯಾಕೆ ಬರಲ್ಲ? ಚಿಕ್ಕ ಮಕ್ಕಳಲ್ಲಿ ಯಾಕೆ ಬರಲ್ಲ? ನೋಡಿ, ಮಕ್ಕಳಲ್ಲಾಗಿರ್ಬೋದು ಅಥವಾ ಕಾಲೇಜಿಗೆ ಹೋಗ್ತಕ್ಕಂಥ ಹುಡುಗರಲ್ಲಿ ಈ ಜಾಗದಲ್ಲಿ ಫ್ಯಾಟ್ ಕಲೆಕ್ಷನ್ ಆಗೋದಿಲ್ಲ. ಯಾಕೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ನೋಡಿ, ಅವರು ಎಷ್ಟು ತಿಂತಾರೆ, ಒಟ್ಟು ಬರೀ 3 ಹೊತ್ತು ತಿಂತಾ ಇದ್ದರೂ ಕೂಡ ಮಕ್ಕಳಲ್ಲಿ ಅಥವಾ ಕಾಲೇಜು ಸ್ಟೂಡೆಂಟ್ಸಲ್ಲಿ ಫ್ಯಾಟ್, ಅಬ್ಡಾಮಿನಲ್ ಫ್ಯಾಟ್ ಅಂತಕ್ಕಂಥದ್ದನ್ನು ನಾವು ನೋಡೋದಿಲ್ಲ. ಸೊ ಅಷ್ಟೇ ಯಾಕೆ 60 ವರ್ಷ ಆದಮೇಲೆ ಸೆಕೆಂಡಲ್ಲಿ ವೆಯ್ಟ್ ಲಾಸ್ ಆಗುತ್ತೆ, ತೆಳ್ಳಗಾಗ್ತಾ ಹೋಗ್ತಾರೆ. ಫ್ಯಾಟ್ ಆಲ್ರೆಡಿ ಇರ್ತಕ್ಕಂಥ ಹೊಟ್ಟೆ ಫ್ಯಾಟು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಹೊರತು ಹೊಟ್ಟೆ ಫ್ಯಾಟ್ ಅಕ್ಯುಮುಲೇಟ್ ಆಗಲ್ಲ 60 ವರ್ಷ ದಾಟಿದ ಮೇಲೆ. ಬಟ್ ಆದರೆ ಇದು 30 ವರ್ಷ ಆಗ್ತಿದ್ದಂಗೆ ಪ್ರತಿಯೊಬ್ಬರಲ್ಲೂ ಕೂಡ ಹೊಟ್ಟೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಇದಕ್ಕೆ ಕಾರಣ ಏನು ಅಂತಕ್ಕಂಥ ಒಂದು ಪ್ರಶ್ನೆ. ಈಗ ಫ್ಯಾಟ್, ಅಬ್ಡಾಮಿನಲ್ ಫ್ಯಾಟ್, ಹೊಟ್ಟೆಯಲ್ಲಿ ಫ್ಯಾಟ್ ಇರ್ತಕ್ಕಂಥದ್ದು ಅಥವಾ ಬ್ಲಡ್ಡಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಇರ್ತಕ್ಕಂಥದ್ದು, ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ಎಲ್ಲರೂ ಹೇಳ್ತಾರೆ, ಇಲ್ಲ ಫ್ಯಾಟಿ ಫುಡ್ಡು, ಕೊಬ್ಬಿನಂಶವನ್ನು ನಾವು ಜಾಸ್ತಿ ಸೇವಿಸಿದರೆ ಅದರಿಂದ ನಮಗೆ ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ, ಹೊಟ್ಟೆ ಬರುತ್ತೆ ಅಂತ ಹೇಳ್ತಾರೆ. ನೋಡಿ, ಫ್ಯಾಟ್ ಜಾಸ್ತಿ ತಿನ್ನೋದ್ರಿಂದ ಫ್ಯಾಟ್ ಬರುತ್ತೆ ಅಂತಕ್ಕಂಥದ್ದು, ಬಟ್ ಇದು ಶುದ್ಧ ಸುಳ್ಳು. ಯಾಕಂದರೆ ಯಾವತ್ತೂ ಫ್ಯಾಟಿಂದ ನಮಗೆ ಹೊಟ್ಟೆ ಬರೋದಿಲ್ಲ. ಯಾಕಂದರೆ ನೀವು ಎಷ್ಟೇ ಫ್ಯಾಟ್ ತಿನ್ನಿ, ಈಗ 1 kg ಫ್ಯಾಟ್ ತಿಂದಿರ, ಇಷ್ಟು ಫ್ಯಾಟ್ ತಿಂದಿದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಅಷ್ಟು ಫ್ಯಾಟ್ ತಿಂದಾಗ ನಮಗೆ ಅಬ್ಸಾರ್ಪ್ಷನಿಗೆ ಬೇಕಾಗಿರುತ್ತೆ, ಫ್ಯಾಟ್ ನಮ್ಮ ರಕ್ತ ಸೇರಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಬೈಲು. ಸೊ ಬೈಲ್ ಅಂದರೆ ಗಾಲ್ ಬ್ಯಾಡಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಒಂದು ಬೈಲು. ನಮ್ಮಲ್ಲಿ ಎಷ್ಟು ಬೈಲ್ ಇರುತ್ತೋ ಅಷ್ಟೇ ಫ್ಯಾಟ್ ಅಬ್ಸಾರ್ಪ್ಷನ್ ಆಗುತ್ತೆ. ನೀವು ಎಕ್ಸ್ಟ್ರಾ 1 kg ತಿಂದಿದ್ದೀರಾ ಅಂದರೆ ನಮ್ಮಲ್ಲಿ 50 ml ಅಂದರೆ 50 ಗ್ರಾಮ್ಸ್ ನಮಗೆ ಫ್ಯಾಟ್ ಅಬ್ಸಾರ್ಪ್ಷನ್ ಆಗಲಿಕ್ಕೆ ಬೈಲಿತ್ತು ಅಂದರೆ ಅಷ್ಟೇ ನಮ್ಮ ದೇಹನ ಸೇರುತ್ತೆ. ಹಾಗಾಗಿ ನೀವೆಷ್ಟೇ ಫ್ಯಾಟ್ ತಿಂದರೂ ಕೂಡ ಅದು ಕಲೆಕ್ಟ್ ಆಗಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಸರಿ, ಫ್ಯಾಟು ಎಕ್ಸ್ಟ್ರಾ ನೀವು ಫ್ಯಾಟ್ ತಿನ್ನೋದ್ರಿಂದ ಫ್ಯಾಟ್ ಬರೋದಿಲ್ಲ ಅನ್ನೋದು ಒಂದಾಯಿತು. ಸರ್ ನೆಕ್ಸ್ಟ್ ಇನ್ನೊಂದು ಏನಿದೆ, ಪ್ರೋಟೀನ್ ತಿಂದರೆ ಏನಾದರೂ ನಮಗೆ ಹೊಟ್ಟೆ ಬರುತ್ತಾ ಅಂತಕ್ಕಂಥದ್ದು. ನೋಡಿ, ಪ್ರೋಟೀನ್ ಅಂತಕ್ಕಂಥದ್ದು ಸ್ಟೋರ್ ಆಗಲ್ಲ ಬಾಡಿನಲ್ಲಿ. ನೀವು ಜಾಸ್ತಿ ಪ್ರೋಟೀನ್ ತಿಂದುಬಿಡ್ತೀರಾ, ಸ್ಟೋರ್ ಆಗುತ್ತೆ ಇಲ್ಲ, ದೇಹ ಅದನ್ನು ತೆಗೆದು ಬಿಸಾಕತ್ತೆ, ಮೆಟಬಲೈಸ್ ಮಾಡಿ ದೇಹದಿಂದ ಹೊರಗೆ ಬಿಸಾಕತ್ತೆ. ಸೊ ಹಾಗಾಗಿ ಅದು ಕೂಡ ನಮಗೆ ಸ್ಟೋರ್ ಆಗಲ್ಲ. ಫ್ಯಾಟ್ ಸ್ಟೋರ್ ಮಾಡಲಿಕ್ಕೆ ಎಕ್ಸ್ಟ್ರಾ ಫ್ಯಾಟ್ ತಿಂದರೆ ಅದು ಕೂಡ ಫ್ಯಾಟಿಂದ ಸ್ಟೋರ್ ಆಗ್ತಿಲ್ಲ. ಎರಡನೇದಾಗಿ ಪ್ರೋಟೀನ್ ಕೂಡ ಸ್ಟೋರ್ ಆಗಲ್ಲ, ಹೊಟ್ಟೆ ಬರಲ್ಲ. ಸೊ ನೆಕ್ಸ್ಟ್ ಮೂರನೇದು ಇನ್ನೊಂದು ಇರೋದೇನೆಂದರೆ ಈ ಕಾರ್ಬೋಹೈಡ್ರೇಟು. ನಾವು ಆಹಾರದಲ್ಲಿ ತಿಂತಕ್ಕಂಥ ಒಂದು ಕಾರ್ಬೋಹೈಡ್ರೇಟ್. ನೋಡಿ, ಕಾರ್ಬೋಹೈಡ್ರೇಟ್ ಅಂತಕ್ಕಂಥದ್ದು ಎಷ್ಟೊಂದು ಪ್ರೀಷಿಯಸ್ಸು. ನೀವು ಫ್ಯಾಟು, ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲದಕ್ಕಿಂತ ತುಂಬ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಕಾರ್ಬೋಹೈಡ್ರೇಟು. ಈ ಕಾರ್ಬೋಹೈಡ್ರೇಟ್ ಎಷ್ಟು ಪ್ರೀಷಿಯಸ್ ಅಂತಂದರೆ ದೇಹ ನೀವು ಜಾಸ್ತಿ ತಿಂದಿರಾ ಅಂದ ತಕ್ಷಣ ತೆಗೆದು ಬಿಸಾಕಲ್ಲ. ಇದು ತುಂಬ ಇಂಪಾರ್ಟೆಂಟ್, ನನಗೆ ಬೇಕಿದ್ದು ನಾಳೆಗೆ ಬೇಕಾಗುತ್ತೆ ಅಂತ ಎತ್ತಿಡುತ್ತೆ. ಯಾವ ರೂಪದಲ್ಲಿ ಎತ್ತಿಡುತ್ತೆ? ಕಾರ್ಬೋಹೈಡ್ರೇಟ್ ಆಗಿ ಎತ್ತಿಡೋಲ್ಲ, ಬಟ್ ಫ್ಯಾಟ್ ಆಗಿ ಎತ್ತಿಡುತ್ತೆ. ಕನ್ವರ್ಟ್ ಮಾಡಿ ಫ್ಯಾಟ್ ಮಾಡಿ ಎತ್ತಿಡುತ್ತೆ, ಅಂದರೆ ಸ್ಟೋರ್ ಮಾಡುತ್ತೆ. ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಫ್ಯಾಟ್ ಏನಿದೆಯಲ್ಲ ಅದೇನಂತಂದರೆ ಇಟ್ಸ್ ಎ ಸ್ಟೋರೇಜ್ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟು. ಫ್ಯಾಟ್ ಅಂತಕ್ಕಂಥದ್ದು ಎನರ್ಜಿಗೆ ಬೇಕಾಗಿರುತ್ತೆ ಕಾರ್ಬೋಹೈಡ್ರೇಟ್ ಅಂತ ಹೇಳ್ಬಿಟ್ಟು ಸ್ಟೋರ್ ಮಾಡ್ತಾ ಇದೆ. ಸರಿ, ನೆಕ್ಸ್ಟ್ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಏನಂತಂದರೆ ಎಲ್ಲ ಏಜ್ನಲ್ಲೂ ಕೂಡ ಫ್ಯಾಟ್ ಕಲೆಕ್ಟ್ ಆಗಬೇಕು. ಯಾಕಂದರೆ ಎಲ್ಲ ಏಜ್ನವರು ಊಟ ಮಾಡ್ತಾರೆ, ಬಟ್ 30 ಇಯರ್ಸ್ 30 ವರ್ಷ ಆಗ್ತಿದ್ದಾಗೆ ನಮಗೆ ಹೊಟ್ಟೆ ಬರಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದು. ಈಗ ಸುಮಾರು 20 ವರ್ಷ ಅಥವಾ 18 ವರ್ಷ ಈ ಕಾಲೇಜಿಗೆ ಹೋಗ್ತಕ್ಕಂಥ ಹುಡುಗರು ಅಂತ ಅಂದ್ಕೊಳ್ಳಿ, ಅಥವಾ ಚಿಕ್ಕ ಮಕ್ಕಳು ಅಂತ ಅಂದ್ಕೊಳ್ಳಿ, ಇವರು ಎಷ್ಟೇ ತಿಂದರೂ ಕೂಡ ಫ್ಯಾಟಾಗಿ ಕನ್ವರ್ಟ್ ಆಗಲ್ಲ. ಯಾಕಂದರೆ ಮೆಟಬಾಲಿಸಮ್ ಎಷ್ಟು ಚೆನ್ನಾಗಿರುತ್ತೆ ಆ ಒಂದು ಏಜ್ನಲ್ಲಿ, ಆರ್ಗನ್ಸು ಫಂಕ್ಷನಿಂಗ್ ಚೆನ್ನಾಗಿರುತ್ತೆ, ಅದ್ರ ಜೊತೆಗೆ ಆ್ಯಕ್ಟಿವಿಟೀಸು, ಮಸಲ್ ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ, ಕೂತಿರಲ್ಲ. ನೋಡಿ, ಇದನ್ನು ನಾನು ಹೇಳ್ತಿರ್ತೆ, ನಾರ್ಮಲ್ ಇರ್ತಕ್ಕಂಥ ವ್ಯಕ್ತಿಗಳು ಕಾಲೇಜಿಗೆ ಹೋಗ್ತಾ ಇದ್ದಾನೆ ಅಂತ ಅಂದರೆ ಯಾವಾಗಲೂ ಕೂತೇ ಇರ್ತಾನೆ ಅಂದರೆ ಅವ್ನು ನಾರ್ಮಲ್ ಅಲ್ಲ, ಅಬ್ನಾರ್ಮಲು. ಆ ಏಜ್ನಲ್ಲಿ, ಆ ಒಂದು ಲೈಫ್ನಲ್ಲಿ ತುಂಬ ಆ್ಯಕ್ಟಿವ್, ಮೂವಿಂಗ್ ಜಾಸ್ತಿ ಇರ್ತಾರೆ, ಮೆಟಬಾಲಿಸಮ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಎಷ್ಟೇ ಕಾರ್ಬೋಹೈಡ್ರೇಟ್ ತಿಂದರೂ ಕೂಡ ದೇಹ ಅದನ್ನು ಫ್ಯಾಟಾಗಿ ಕನ್ವರ್ಟ್ ಆಗಲ್ಲ, ಬದಲಾಗಿ ಅದನ್ನು ಯೂಸ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಮಕ್ಕಳಲ್ಲಿ ಹಾಗೂ ಕಾಲೇಜ್ ಏಜ್ ಗ್ರೂಪಲ್ಲಿ ಅರೌಂಡ್ 20 ವರ್ಷದ ವಯಸ್ಸಿನಲ್ಲಿ ನೀವೆಷ್ಟೇ ಕಾರ್ಬೋಹೈಡ್ರೇಟ್ ಸಕ್ಕರೆನೇ ತಿನ್ನಿಸಿ ಅವರಿಗೆ ಅದು ಫ್ಯಾಟಾಗಿ ಕನ್ವರ್ಟ್ ಆಗೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಇರ್ತಕ್ಕಂಥ 60 ವರ್ಷ ವಯಸ್ಸಾದ ಮೇಲೆ ಅಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ, ಏಜ್ ಆಗಿದೆ, ಬಾಡಿಗೆ ಗೊತ್ತು, ಪ್ರತಿ ಸೆಲ್ಸಿಗೆ ಗೊತ್ತು ನನಗೆ ಏಜ್ ಆಗಿದೆ, ನನಗೆ ಜಾಸ್ತಿ ಅವಶ್ಯಕತೆ ಇಲ್ಲ, ನನಗೆ ಎನರ್ಜಿ ಅವಶ್ಯಕತೆ ಜಾಸ್ತಿ ಇಲ್ಲ, ಕಾರ್ಬೋಹೈಡ್ರೇಟ್ ಅವಶ್ಯಕತೆ ಜಾಸ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಫ್ಯಾಟಾಗಿ ಕನ್ವರ್ಟ್ ಮಾಡಲ್ಲ, ಸ್ಟೋರ್ ಮಾಡಿ ಇಡಲ್ಲ.
ಎಷ್ಟು ಬೇಕು ಅಷ್ಟು ಯೂಸ್ ಮಾಡುತ್ತೆ. ಯೂಸ್ ಆಗದೇ ಇರತಕ್ಕಂಥದ್ದು ಎಕ್ಸ್ಟ್ರಾ ನೀವು 60 ವರ್ಷ ವಯಸ್ಸಾದಮೇಲೆ ನೀವು ಜಾಸ್ತಿ ಕಾರ್ಬೋಹೈಡ್ರೇಟ್ ಯೂಸ್ ಮಾಡಿದರೆ ಅದು ಫ್ಯಾಟಾಗಿ ಕನ್ವರ್ಟ್ ಆಗಲ್ಲ, ಬದಲಾಗಿ ಗ್ಲೂಕೋಸ್ ಆಗಿ ಬ್ಲಡ್ಡಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರ್ತದೆ. ಹಾಗಾಗಿ 60 ವರ್ಷ ದಾಟಿದ ಮೇಲೆ ಅಂಥವರಲ್ಲಿ ಡಯಾಬಿಟಿಸ್ ಬರ್ತಾ ಹೊರತು ಫ್ಯಾಟ್ ಅಕ್ಯುಮುಲೇಟ್ ಆಗಲ್ಲ. ಇನ್ನು 30 ವರ್ಷ 40 ವರ್ಷ ಈ ಒಂದು ಏಜಲ್ಲಿ ಏನಾಗುತ್ತೆ, 30 ವರ್ಷಕ್ಕೆ ಹೊಟ್ಟೆ ಬರುತ್ತೆ ಅಂತ ಅಂದೆ. ಈ ವಯಸ್ಸಲ್ಲಿ ಏನಾಗುತ್ತೆ ಅಂತಂದರೆ ನೀವು ಕಾರ್ಬೋಹೈಡ್ರೇಟ್ ಯೂಸ್ ಮಾಡ್ತೀರಾ, ಅದರಲ್ಲಿರ್ತಕ್ಕಂಥದ್ದು ನಮಗೆ ಎಷ್ಟು ಎನರ್ಜಿಗೆ ಬೇಕೋ ಅಷ್ಟನ್ನು ದೇಹ ಯೂಸ್ ಮಾಡ್ಕೊಳ್ಳುತ್ತೆ. ಎಕ್ಸ್ಟ್ರಾ ಇರೋದನ್ನು ಎಸಿಬೇಕಾ ಬೇಡ, ಎಸಿಯಲ್ಲ, ಅದಕ್ಕೆ ತುಂಬ ಇಂಪಾರ್ಟೆಂಟು. ನಾಳೆ ಬೇಕಾಗ್ಬೋದು, ವಯಸ್ಸಾದ್ಮೇಲೆ ಬೇಕಾಗ್ಬೋದು ಅಂತ ಏನು ಮಾಡುತ್ತೆ, ಬಾಡಿ ಅದನ್ನು ಸ್ಟೋರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗಾಗಿ 30 ವರ್ಷ ಆದಮೇಲೆ ಹೊಟ್ಟೆನಲ್ಲಿ ಫ್ಯಾಟ್ ಬರ್ತಕ್ಕಂಥದ್ದು ಆಬ್ಸಲ್ಯೂಟ್ಲಿ ನಾರ್ಮಲ್, ಅದು ಅಬ್ನಾರ್ಮಲ್ ಅಲ್ಲ. ಹೆಲ್ತ್ ಹಾಳಾಗ್ತಿದೆ, ಹೊಟ್ಟೆ ಬರ್ತಾಯಿದೆ ನೋಡು, ಇಲ್ಲ, ತಪ್ಪದು. ಬಾಡಿನೇ ಸ್ಟೋರ್ ಮಾಡ್ತಾ ಇದೆ. ಬಾಡಿಗೆ ಗೊತ್ತು ಚಿಕ್ಕ ವಯಸ್ಸಲ್ಲಿ ಯಾಕೆ ಸ್ಟೋರ್ ಮಾಡಲಿ, ಇಲ್ಲ ಅವಾಗ ಅವಶ್ಯಕತೆ ಇಲ್ಲ, ಎಲ್ಲ ಯೂಸ್ ಮಾಡೋಣ. ಸೊ ಒಂದು 30 ವರ್ಷ ಆಗ್ತಿದ್ದಾಗ ಸ್ವಲ್ಪ ಸ್ಟೋರ್ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ಉದಾಹರಣೆಗೆ ಇನ್ನು ಈ ರೀತಿ ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ. ಈಗ ದುಡ್ಡನ್ನು ನಾವೇನು ಮಾಡ್ತೀವಿ, ಎಕ್ಸ್ಟ್ರಾ ದುಡಿತೀವಿ, ಅದನ್ನೇನು ಮಾಡ್ತೀವಿ, ಸೇವ್ ಮಾಡ್ತೀವಿ. ಯಾರು ಎಸಿಯಲ್ಲ, ಜಾಸ್ತಿ ಇದೆ ಬೇಡ ಬಿಡು ಅಂತ ಬಿಸಾಕಲ್ಲ ಅದನ್ನು. ಹಾಗೆ ಕಾರ್ಬೋಹೈಡ್ರೇಟ್ ಅಂತಕ್ಕಂಥದ್ದು ದುಡ್ಡಿದ್ದಾಗೆ ಎಷ್ಟು ಎಕ್ಸ್ಟ್ರಾ ನಾವು ಯೂಸ್ ಮಾಡ್ತೀವೋ, ಎಷ್ಟು ಬೇಕು ಅಷ್ಟು ಯೂಸ್ ಮಾಡಿ ಎಕ್ಸ್ಟ್ರಾ ಇರೋದನ್ನು ಸೇವ್ ಮಾಡ್ತಾ ಹೋಗುತ್ತೆ. ಈಗ ದುಡ್ಡಿನ ವಿಷಯದಲ್ಲಿ ಹೇಳೋದಾದರೆ ಚಿಕ್ಕ ಮಕ್ಕಳಿಗೆ ನೀವು ದುಡ್ಡು ಕೊಟ್ಟರೆ ಏನು ಮಾಡ್ತಾರೆ, ಖರ್ಚು ಮಾಡಾಕ್ಬಿಡ್ತಾರೆ. ಕಾಲೇಜ್ ಲೈಫಲ್ಲಿ ಇರ್ತಕ್ಕಂಥವ್ರಿಗೆ ಕೊಟ್ಟರು ಕೂಡ ಎಷ್ಟೇ ದುಡ್ಡು ಕೊಟ್ಟರು ಖರ್ಚು ಮಾಡ್ತಾರೆ. ಹಾಗೆ ಎಷ್ಟೇ ಕಾರ್ಬೋಹೈಡ್ರೇಟ್ ಇದ್ರೂ ಕೂಡ ಅಲ್ಲಿ ಯೂಸ್ ಮಾಡ್ತಾರೆ. ವಯಸ್ಸಾದ ಮೇಲೆ ಜಾಸ್ತಿ ದುಡ್ಡು ಇದ್ರೆ ಏನು ಮಾಡ್ತಾರೆ, ಖರ್ಚು ಮಾಡೋಣಪ್ಪ, ಅದನ್ನಿಟ್ಟು ಏನು ಮಾಡೋದು, ಇನ್ನೇನು ನನಗೆ ವಯಸ್ಸಾಯ್ತು ಅಂತ. ಹಾಗೆ ಕಾರ್ಬೋಹೈಡ್ರೇಟ್ ವಯಸ್ಸಾದ ಮೇಲೆ ಜಾಸ್ತಿ ಇದ್ದರೆ ಅದನ್ನು ಯೂಸ್ ಮಾಡುತ್ತೋ, ಬಾಡಿ ಫ್ಯಾಟನ್ನೆಲ್ಲ ಯೂಸ್ ಮಾಡುತ್ತೋ ಹೊರತು ಸ್ಟೋರ್ ಮಾಡಿಡಲ್ಲ. ಇನ್ನು 30 ವರ್ಷದ ವಯಸ್ಸಿನಲ್ಲಿ ಏನಾಗುತ್ತೆ, ಎಕ್ಸ್ಟ್ರಾ ಕಾರ್ಬೋಹೈಡ್ರೇಟ್ ನೀವು ತಿಂದಿರಿ ಅಂತಂದರೆ ದುಡ್ಡು ಜಾಸ್ತಿ ಅಂದರೆ ನೋಡಿ 30 ವರ್ಷಕ್ಕೆ ನಾವು ದುಡಿಯಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ದುಡ್ದು 30ರಿಂದ ಒಂದು 50-60 ವರ್ಷ ತನಕ ಚೆನ್ನಾಗಿ ದುಡ್ದು ಸಂಪಾದಿಸಿ ದುಡ್ಡನ್ನೇ ಬ್ಯಾಂಕಲ್ಲಿ ಇಡ್ತಾರಲ್ಲ ಎಲ್ಲರೂ. ಹಾಗೆ ಬಾಡಿನೂ ಕೂಡ ಒಂದು 30 ವರ್ಷ ಆಗ್ತಿದ್ದಾಗೆ ಕಾರ್ಬೋಹೈಡ್ರೇಟ್ನೆಲ್ಲ ಸ್ಟೋರ್ ಮಾಡಿ ಇಟ್ಟಿರುತ್ತೆ, ಫ್ಯಾಟ್ ಥರ ಸ್ಟೋರ್ ಮಾಡಿಟ್ಟಿರುತ್ತೆ. ಯಾಕಂದರೆ ಒಂದು ಏಜ್ ಆದಮೇಲೆ ಅದನ್ನು ಯುಟಿಲೈಸ್ ಮಾಡೋಣ ಅಂತ ಸ್ಟೋರ್ ಮಾಡಿಡುತ್ತೆ. ಹಾಗಾಗಿ ಸೊ ಅಬ್ಡಾಮಿನಲ್ ಫ್ಯಾಟ್, ಬೆಲ್ಲಿ ಫ್ಯಾಟ್ ಅಂತ ಏನು ಹೇಳ್ತೀವಲ್ಲ, ಅದು 30 ವರ್ಷದಿಂದ 60 ವರ್ಷದ ತನಕ ಕಲೆಕ್ಟ್ ಆಗ್ತಕ್ಕಂಥದ್ದು ಆಬ್ಸಲ್ಯೂಟ್ಲಿ ನಾರ್ಮಲ್. ಅದು ತೊಂದರೆ ಅಲ್ಲ. ಹೊಟ್ಟೆ ಬಂತು ಅದು ನಿಮ್ಗೆ ಕಾಯಿಲೆ ಬರುತ್ತೆ, ಅದೆಲ್ಲ ಸುಳ್ಳದು. ಇವ್ರು ಹೇಳ್ತಾರಲ್ಲ ಒಂದು 6 ಪ್ಯಾಕ್ಸ್ ಮಾಡ್ಕೋಬೇಕು, 6 ಪ್ಯಾಕ್ಸ್ ಮಾಡೋದು ಒಂದು ಅನಾಹುತ, ದುರಂತನೇ ಅದು. 6 ಪ್ಯಾಕ್ಸ್ ಅಂತಕ್ಕಂಥದ್ದು ಹೆಲ್ತಿ ಅಲ್ಲ, ಇಟ್ಸ್ ಅನ್ಹೆಲ್ತಿ. ನೋಡಿ ಈಗ ನಾನು ಹೇಳಿದೆ 30-40 ವರ್ಷದಲ್ಲಿ ಬ್ಯಾಂಕಲ್ಲಿ 1 ರೂಪಾಯಿನೂ ದುಡ್ಡಿಲ್ಲ ಅಂತಂದರೆ ಕಷ್ಟ, ಅವನಿಗೆ ಕಷ್ಟ ಇದೆ ಅಂತ ಹೇಳಲ್ಲ ನಾವು, ತೊಂದರೆ ಆಗುತ್ತೆ ನಾಳೆ ಅಂತ ಹೇಳಲ್ವಾ. ಹಾಗೆ ನೀವು 6 ಪ್ಯಾಕ್ಸ್ ಮಾಡಿ ಸ್ವಲ್ಪನೂ ಫ್ಯಾಟ್ ಇಲ್ದಾಗೆ ಮಾಡ್ತಕ್ಕಂಥದ್ದು ಹೆಲ್ತಿಗೆ ಅಫೆಕ್ಟ್ ಆಗುತ್ತೆ ಹೊರತು ಹೆಲ್ತಿ ಅಲ್ಲ ಅದು. ಸೊ ನನ್ನ ಅಡ್ವೈಸ್ ಏನಂದರೆ ಸ್ವಲ್ಪ ಮಟ್ಟಿಗೆ ಫ್ಯಾಟ್ ಇರಬೇಕು. ಎಕ್ಸಸ್ ತುಂಬ ಹಂಗಂತ ಹೇಳ್ಬಿಟ್ಟು ತುಂಬ ಹೊಟ್ಟೆ ಬರ್ಸ್ಕೊಂಡು ಸಿಕ್ಕಾಬಟ್ಟೆ ಹೊಟ್ಟೆ ಬರ್ತಕ್ಕಂಥದ್ದು ಅದು ಅಬ್ನಾರ್ಮಲ್ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಹೊಟ್ಟೆನಲ್ಲೇ ಫ್ಯಾಟ್ ಇರ್ತಕ್ಕಂಥದ್ದು ಆಬ್ಸಲ್ಯೂಟ್ಲಿ ನಾರ್ಮಲ್. ನಗ್ನಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ.